ಯಾವಾಗ್ಲೂ ಅಲ್ಲ ನಮ್ಮ ಆಚೆ ಬರ್ತೈತವ. ಏಕೋ ಕಾನೇ ನನಗೆ ನಾಚಿಕೆ ಆಗತ್ತೆ, ತುಂಬ ನಾಚಿಕೆ ಆಗತ್ತೆ. ಆ ಹುಡುಗನ ಹೆಸರು ಏನೈತೆ ಅಲ್ಲಿ? ರಮೇಶ. ನನಗೇನೂ ಗೊತ್ತೇ ಇಲ್ಲ ಆ ಹುಡುಗನ ಬಗ್ಗೆ ಅಂತ ಅಲ್ಲಿ ನೋಡಿ. ಹೆಸರು ಹೆಂಗೆ ನೆನಪಿಟ್ಟ ನೋಡ್ಲಿ. ಕಳ್ಳನ ಮನಸ್ಸು ಒಳ್ಳೊಳಗಂತ ಒಳಗ ಅವನ ಮ್ಯಾಗ ಜೀವಿತಿಕಿಗೆ. ಬಸಲಿಂಗಿ ನೀನು ಹಗರ ಬಸಲಿಂಗಿಲ್ ತಗೋ. ಯಾವಾಗ್ಲ ಅಲ್ಲ ಮೊನ್ನೆ ನಮ್ಮವ್ ಕೇಳಿದ್ಲಲ್ಲ ಹೇಳಿದ್ನವ, ಅವಾಗ ಗೊತ್ತಾತ ಅಷ್ಟ. ನನಗೇನು ಗೊತ್ತಿಲ್ಲನ. ಆದ್ರೆ ನೋಡ್ಲಿ ಬಸ್ಲಿಂಗಿ ಎರ್ಬಟ್ಟಿಗಳಲ್ಲ ಚಂದಗಳ ಬಸ್ಲಿಂಗಿ. ಮಾಟೇನು ಚಂದ ಇಲ್ಲವ. ನನ್ನ ಹಲ್ಲು ಮುಂದಕ್ಕದಾವ. ಈ ಹಲ್ಲು ಮುಂದಕ್ಕೆ ಇರ್ಲಿಕ್ಕಂದ್ರೆ ಚಂದ ಅನಿಸ್ತಿತ್ತು. ಒಂದೊಂದ್ಸತಿ ಏನು ಅನಿಸ್ತತ್ ಗೊತ್ತಲ್ಲಿ, ಈ ಹಲ್ಲು ಮುಂದಕ್ಕೆ ಇದಕ್ಕೆ ಇವನ್ನೆಲ್ಲ ಕಿತ್ತಿಸ್ಬಿಟ್ಟು ಹಲ್ಲಿನ ಸಟ್ಟ ಹಾಕಿಸ್ಕೋಬೇಕಂತ ಅನಿಸ್ತತ್ ನಂಗೆ. ಆ ಥರ ಎಲ್ಲ ಅನ್ಬಾರ್ದಿಲ್ಲ, ಅದು ದೇವ್ರು ಕೊಟ್ಟಿದ್ದ. ಈ ಕ್ಲಿಪ್ ಹಾಕ್ಸಿಲ್ಲ ತಡ್ಕೋ, ಇನ್ನೊಂದು ಸ್ವಲ್ಪ ದಿನಕ್ಕೆ ನೀನು ಎಲ್ಲಾರ ನಮ್ಮ ಥರನ ಹಲ್ಲು ಒಳಗೆ ಹೋಕ್ಕವು, ಚಂದ ಕಾಣಿಸ್ತೀವಿ. ಏನವ ಯಾವ ಹಂಗ ಅವ್ರಿಗೂ ಹೇಳ್ಬೇಕಂತ ಮಾಡಿದ್ಲಿ. ಹಲ್ಲಿ ಕಿಪ್ ಹಾಕಿಸ್ಕೊಡೈತಿ ರೀ, ಅದು ಕಿಪ್ಪಲ್ಲ ಕ್ಲಿಪ್ಪು. ನಾ ಕ್ಲಿಪ್ಪ ಅಲ್ಲ, ನಾನು ಏನು ಸಾಲಿ ಕಲ್ತಿಲ್ಲ, ನಾನು ಕ್ಲಿಪ್ಪ ಅಂತಂದಿನಿ. ಅವ್ರಿಗೆ ಹಾಕಿಸಂತೀನಿ ಅವ. ಮತ್ತು ನಾನು ಹಲ್ಲು ಒಳಗೆ ಹಾಕೋದ್ರಿಂದ ಮತ್ತು ಅವರು ಹಲ್ಲು ಚಂದ ಅನ್ಸಂಗಿಲ್ಲ ಅದಿಲ್ಲ. ಬಸ್ಲಿಂಗಿ ನೀನು ಏನು ಅನ್ಕೊಂಡಿದ್ದೆ ನಾನು. ಎಷ್ಟು ಪ್ರೀತಿ ಐತಿ ಒಳಗ. ಯಾವಾಗಲೂ ನನ್ನ ನಾಚಿಕೆ ಆಗತ್ತ. ಏಕೋ ಕಾನಿ ನಮ್ಮ ಬಸ್ಲಿಂಗಿಗೆ ನಾಚಿಕೆ ಆಗತ್ತೆ, ರಮೇಶನನ್ನು ಕಂಡಾಗ ಎದೆಯಲ್ಲಿ ಡಗ ಡಗ ಹೊಡೆದಾಗ ನಾಚಿಕೆ ಆಗತ್ತೆ, ನಮ್ಮ ಬಸ್ಲಿಂಗಿಗೆ ನಾಚಿಕೆ ಆಗತ್ತೆ. ನೀವು ಭಾಳ ಕಾಣಿಸ್ಕೊತೀವ ಅವಾಗತ್ತಾಗ. ಅದನ್ನು ಹೋಲ್ ಬಿಡ್ಲಿ ಅವ ಅಲ್ಲೇ ನಮ್ಮ ಕಾವೇರಿ ದಪ್ಪಾಗಿಲ್ಲ ಅಲ್ಲಿ. ಒಂದು ಸ್ವಲ್ಪ ಜಿಪ್ಪಾಗ್ಯಾಳ. ಏನವ ದೊಡ್ಡ ಮನೆತನಕ್ಕೆ ಹೋಗ್ಯಾಳ. ಕೈಯಾಗೊಂದು ಕಾಲಾಗೊಂದು ಆಳು ಕಾಳು ಏನೈತಿ ತಿನ್ನೋದು ಕುಂದ್ರೋದು ಮತ್ತು ದಪ್ಪ ಆಗ್ಲಾರ್ದು ಇನ್ನೇನು ಮಾಡ್ತಾಳ ಹೋಗಿದ್ರಲ್ಲಿ. ಗಂಡ ಪೇಡೆ ಗಿಡೆ ತಂತಂದು ತಿನ್ನಿಸ್ತಾನ. ತಿಂದ ಮತ್ತು ಆ್ಯಪಲ್ ಗಿಪಲ್ ತಂತಂದ ಕೊಡ್ತಾನ. ತಿಂದ ಅದು ಆ್ಯಪಲ್ ಗತಿ ಲೇ ಏನು ಮಾತಾಡಕತ್ತಿರ್ಲಿ ಅವ ನೀವು. ಅಲ್ಲೇ ಸತೀಶನ ಫ್ರೆಂಡ್ ಹತ್ರ ಹೋಗ್ಯಾರಂತಂದು ಬಂದೇ ಇಲ್ಲ ಮನೆಗೆ. ಬಂದಾರ, ಆದ್ರೆ ಅವರಿಗೆ ಎ ಸಿ ಬೇಕಲೇವ ಮಕ್ಕೊಳಕ್ಕೆ. ಇಲ್ಲಿ ನಮ್ಮ ಮನ್ಯಾಗ ಎ ಸಿ ಇಲ್ಲ ಏನಿಲ್ಲ. ಅವರು ಇಲ್ಲಿ ಮಕ್ಕೊಳಕ್ಕೆ ನಾ ಯಾಕಂತಾರೆ, ಅದಕ್ಕೆ ಇಲ್ಲಿ ಸಿಟಿ ಒಳಗೆ ರೂಮ್ ಮಾಡ್ಕೊಂಡದಾರ. ನಮ್ಮ ಅತ್ತೆ ಸ್ಟ್ರಿಕ್ಟಾಗಿ ಹೇಳಿ ಕಳ್ಸ್ಯಾರ. ನಾ ಹೇಳ್ತೀನಿ ನೋಡು, ಆಕಿನ ಕರ್ಕೊಂಡು ಹೋಗಿ ಹೊಳೆ ಕರ್ಕೊಂಡು ಬಾ ಅಂತೇಳಿ. ಅದಕ್ಕೆ ಅದಾರ್ಲೇವ ಅವರು. ನಿಮ್ಮ ಮನೆಗೆ ಯಾರ ಬಂದಾರಂತ ಕೂಗಾಡಕತ್ತಿದ್ರು. ಗಣ ದೊಡ್ಡ ಜಗಳನಾತು ಅಂತೇಳಿ ನಮ್ಮನೆ ಮುಂದೆ ಆಕೆ ಸರಸ್ವತಿ ಅದ ಆಕೆ ಹೇಳಿಲ್ಲ. ಏನಿಲ್ಲ ನಮ್ಮ ದೊಡ್ಡಪ್ಪ ಬಂದಾನ್ಲಿ. ಬಂದ್ಬಿಟ್ಟು ಅದೇ ನಮ್ಮ ಅತ್ತಿ ರೊಕ್ಕ ಇಸ್ಕೊಂಡ ಅಂತ. ಅದೇ ನಮ್ದು ಆಸ್ತಿ ಐತಿಲ್ಲ ನಮ್ಮಪ್ಪ ನಮ್ಮವಂದು. ಅದನ್ನೇನೇ ಅದನ್ನು ನನ್ನ ಕೈಲಿ ಸಹಿ ಮಾಡಿಸ್ಕೊಡ್ತೀನಿ ಅಂತ ಇಸ್ಕೊಂಡಾಳ ಅಲ್ಲೇ. ನನ್ನ ಕೈಯಾಗ ಕೊಟ್ಲು. ಅದನ್ನು ನಾನು ತಪ್ಪು ಸಹಿ ಹಾಕೀನಿ. ಅದನ್ನು ಹೊಳೆ ಕೊಟ್ಟಾಳ. ಈಗ ಅವ್ರು ಅಲ್ಲಿ ಹೋಗಿ ಸುದ್ದು ಮಾಡ್ಕೊಳಕ್ಕೆ ಹೋಗ್ಯಾರ ತಮ್ಮ ಹೆಸರಲ್ಲೇ. ಅದು ಅಲ್ಲೇ ಹೋಗಿ ಅದೇನೋ ಕಚೇರಿ ತೋರ್ಸಾರಂತ. ನನಗೂ ಅಷ್ಟೊಂದು ಗೊತ್ತಾಗಿಲ್ಲ. ತಹಸೀಲ್ದಾರ್ ಆಫೀಸ್ನಾಗ ತೋರ್ಸಾರ. ಇದೆಲ್ಲ ಫೇಕ್ ಐತ್ರಿ ಹಂಗೆ ಹಿಂಗೆ ಅಂತ ಅಂದ್ರೆ. ಅದು ಈಗ ನಮ್ಮ ದೊಡ್ಡಪ್ಪ ಬಂದು ಕುಂತ್ಬಿಟ್ಟಾನ. 5 ಲಕ್ಷ ರೂಪಾಯಿ ಕೊಟ್ಟಾಗ ಹೊಕ್ಕಿನಂತ ನಿಂತಾನ. ನಿಮ್ಮ ಅತ್ತಿನೂ ಏನು ಹಗ್ರೆ ಹೆಂಗ್ಸಿಲ್ಲವ. ಎಂತಾಕಿರ್ಬೇಕು ನೋಡಿಕಿ. ನೀನೇನು ಮತ್ತೆ ಬಾಯಿ ಮುಚ್ಕೊಂಡು ಕುಂತೇನೆ. ಮತ್ತೆ ನೀನು ಕೊಡ್ತೀನಿ ಅಂತಂದೆ ಇಲ್ವಾ? ನಾ ಯಾಕೆ ಕೊಡೋಕೆ ಹೋಗ್ಲಿಲ್ಲ? ನಾ ಕೊಡಂಗಿಲ್ಲ. ನಾ ಸ್ಟ್ರಿಕ್ಟಾಗಿ ಹೇಳಿದೆ ನಮ್ಮ ದೊಡ್ಡಪ್ಪಗೆ, ನಮ್ಮ ಅತ್ತೆ ಹತ್ರ ವಸೂಲಿ ಮಾಡಿಕೊಡ್ರಿ ಅಂತೇಳಿ. ಆದರೂ ಶಾಣಿಕೆಗೆ ಬಿಡಲಿ. ಈಗ ಹುಷಾರಿಂದ ಇರಲಿ. ಕಡಿಗೆ ನಿಮ್ಮ ಅತ್ತಿ ಮಕ್ಕೊಂಡಾಗ ನಿಂದದು ಎಳಿದು ತಳಿಚೇನಿ ಐತಲ್ಲ, ಕಡಿಗೆ ಅದನ್ನ ಕತ್ತರಿಸ್ಕೊಂತಾಳ. ಅಮ್ಮನೂ ಅದನ್ನ ಹೇಳಿದ್ಲು ನೋಡಲಿ. ಅದಕ್ಕೆ ಅಮ್ಮ ಅದನ್ನು ರಾತ್ರಿ ಮುಕ್ಕೋಬೇಕಾದ್ರೆ ತೆಗೆದಿಟ್ಟಿರ್ತಾಳೆ. ಬ್ಯಾಡ ಅಂತೀನಿ ನಾನು. ಅಮ್ಮ ಯವ್ವ ಮಕ್ಕೊಂದಾಗ ಅದು ಮನುಷ್ಯ ಅದೇನೋ ಮಕ್ಕೊಂಡು ಮನುಷ್ಯ ಅದೇನೋ ಸತ್ತು ಮನುಷ್ಯಾಗ ಸಮ ಅಂತ ಬ್ಯಾಡ ತಾಯಿಲ್ಲ ಅಂತೇಳಿ ನಮ್ಮಮ್ಮ ಅದನ್ನು ತೆಗೆದಿಟ್ಟಿರ್ತಾಳೆ ತಾಳಿಚೆ. ನಾನು ಕುಡಿಕೆ ರಾತ್ರಿನ ಕತ್ತರಿಸ್ತಾಳಂತಿ. ಹಡ್ಡ ಇಲ್ಲವಾ ಇವ ನಿಮ್ಮ ಅತ್ತಿ ಪಕ್ಕದ. ಮತ್ತೆ ಆಕೆ ಅಮ್ಮ ಭಾರಿ ಚೆನ್ನಾಗಿದ ಬರೋಬ್ಬರಿ ಮಾಡಿ ಆಕೆ ಅಮ್ಮ. ಹಂಗಾರೆ ಇನ್ನೂ ಇರ್ತೀಯೇನೋ ಹೊಕ್ಕಿ? ಹೊಕ್ಕಿನ್ಲೇವ ನಾಳೆ. ಅಲ್ಲಲ್ಲೇ ಮದು ಬರೀ ತಿನ್ನೋದು ಕೋಣೆ ಮಕ್ಕೊಳೋದು ಎಬ್ಬಿಸ್ಬಿಟ್ಟಿಯಲ್ಲ. ಹಿಂಗತಿ ಆದ್ರೆ ಹೆಂಗೆ ಕತಿ ಎದ್ದೇನು ಕೆಲಸ ಮಾಡಕ್ಕೆ ಬರಂಗಿಲ್ಲನ? ಇವತ್ತು ನಮ್ಮ ತಂಗಿ ನೋಡಕ್ಕೆ ಬರಕತ್ತಾರ. ಎದ್ದೇಳ. ನಾ ಏನು ಕೆಲಸ ಮಾಡಂಗಿಲ್ಲ ಈ ಮನ್ಯಾಗ. ನನಗೆ ಬೇರೆ ಮನೆ ಮಾಡಿಡ್ರಿ. ಅಲ್ರಿ ಈ ಮನ್ಯಾಗ ನನಗೇನು ಕಿಮ್ಮತ್ತಿಲ್ಲನ? ಅಲ್ಲ ನೀವು ಬಡದ್ರಿ ನಿಮ್ಮ ಮೌನ ಮಾತು ಕೇಳಿ. ನಿಮ್ಮ ಮೌನು ಬಡದ್ಲು. ಈ ಮನ್ಯಾಗ ನನಗೇನು ಕಿಮ್ಮತ್ತು ಉಳಿತು? ನಂಗೆ ಆಗಿಲ್ಲ. ನೀವು ಬೇರೆ ಮನೆ ಮಾಡಿದ್ರೆ ಮಾತ್ರ ನಾ ಇದು ಮಾಡ್ತೀನಿ. ಇಲ್ಲ ಅಂದ್ರೆ ಹಿಂಗೆ ನೋಡು. ನಿಮ್ಗೆ ಏನು ತಿನ್ನೋದು ಒಂದು ಸ್ವಲ್ಪ ಕನಿಕರಿತಾ. ನಿಮ್ಮ ಮೌನ ಇದ್ರಿಗೆ ನನ್ನ ಬಡದ್ರಿ. ಈ ಮಾಡಿರೋ ಕಾರವಾರ ಎಂತದ? ಅಲ್ಲೇ ರೊಕ್ಕಕ್ಕೋಸ್ಕರ ನಮ್ಮ ತಂಗಿ ಹಂಗತಿ ವಿಡಿಯೋ ಮಾಡಿ ಬಿಡ್ತಾರನ? ಮನುಷ್ಯರ ಪೈಕಿ ಗತಿ ಇಲ್ಲ. ಅಲ್ಲಿ ನಮ್ಮವ್ನ ಇದ್ರಿಗೆ ನೀನು ನಿಗಸ್ಲಿಕ್ಕಂದ್ರೆ ನಮ್ಮವ್ವ ನೋಡಿಲ್ಲ ಊರ್ ಮಂದಿ ಕುಡಿಸ್ತಿದ್ಲು. ನಿನ್ನ ಮರ್ಯಾದೆ ಹರದು ಹಾಕಿಸ್ತಿದ್ಲು.
ಸುಮ್ಮನೆ ಅದೇನ ಅಂತಲ್ಲ ಕೊಡ್ಲಿಲ್ಲ ಕಡಿಯೋದನ್ನ ಊರ್ಲಿ ಚೂಟ್ ಹಾಕಿ ಬಿಟ್ಟಿನಿ. ನೀ ಏನು ಅರ್ಥ ಮಾಡ್ಕೊಂತ ಇಲ್ಲಲ್ಲ. ಅದೇನಾರ ಯಾಕಾಗೋಲ್ಲಕ್ಕ ನೋಡಿದ್ಯಾ ನಿಮ್ಮ ಅಣ್ಣನ ಹಿಂದೆ ಹೆಂಗೆ ಹಲ್ಕಿಸಕತ್ತಿದ್ಲು ಆಕೆಗೆಲ್ಲ ಬೇಸಾತು. ಈಗ ಅವ್ರಿಗೆಲ್ಲ ಮಕ್ಕ ತೋರ್ಸಕ್ಕಾಗಲ್ಲ. ನನಗೆ ಈ ಮನೆ ಬಾಳೆ ಮಾಡೋಕ್ಕಾಗಿಲ್ಲ. ನೋಡ್ರಿ ನಾವು ಬೇರೆ ಹೋಗೋಣ. ನೋಡ್ಲಿ ಮದು ಅರ್ಥ ಮಾಡ್ಕೊ. ಈಗ ಹೋಗ್ಬಿಟ್ವಿ ಅಂದ್ರೆ ನಮ್ಗೆ ಲಾಸ್ ಆಗುತ್ತೆ. ಇಲ್ಲೇ ಕೆಲಸ ಮಾಡೋರು ಅದಾರ ನೋಡಿಲ್ಲೇ. ನಾವು ಬೇರೆ ಹೋದ್ವಿ ಅಂದ್ರೆ ಏನೇನು ಆಕತ್ತೆ ಅನ್ನೋದು ಹೇಳ್ತೀನಿ ಕೇಳು. ಬೇರೆ ಹೋದ್ವಿ ಅಂದ್ರೆ ಮನೆ ಕೆಲಸ ಎಲ್ಲ ನೀನೊಬ್ಬಕ್ಕೆ ಮಾಡ್ಕೊಳೋದಾಗುತ್ತೆ. ಹೊಲದ ಕೆಲಸ ಎಲ್ಲ ನಾನೊಬ್ಬವನ್ನ ನೋಡ್ಕೊಳೋದಾಗುತ್ತೆ. ನಾಳೆ ಮಕ್ಕಳು ಮರಿ ಆತಂದ್ರೆ ಅದು ಕಷ್ಟ ಆಗುತ್ತೆ. ನಾವು ಮನೆ ಮಾಡ್ಕೊಳಕ್ಕಾಗಿಲ್ಲ, ಮಠ ಮಾಡ್ಕೊಳಕ್ಕಾಗಿಲ್ಲ, ಏನೂ ಆಗಂಗಿಲ್ಲ ನೋಡು. ಇಲ್ಲೇ ಇದಕ್ಕೊಂದು ಕಳ್ಳು ಗಂಟೆ ಮಾಡ್ಕೊಂಡು ಹೋಗುನು. ನನ್ನ ಮಾತು ಕೇಳು. ನನಗಾಗಲ್ಲ ರೀ. ಆಗಂಗಿಲ್ಲ ಅಂತಂದ್ರೆ ಬೇರೆ ಮನೆ ಮಾಡ್ತೀನಿ. ಬಾಡಿಗೆ ಮನೆ ನಡಿ ಹೋಗುನು. ಮುಂದೆ ನನಗೆ ಅದನ್ನು ಮಾಡಿಸ್ಕೊಡ್ಲಿಲ್ಲ, ನನ್ನ ಮನೆ ಕಟ್ಟಿಸ್ಲಿಲ್ಲ, ಮಠ ಮಾಡಲಿಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ. ಈಗ ನನ್ನ ಮಾತು ಕೇಳಿದಿ ಚಲೋ ಆಕತಿ. ಇಲ್ಲ ಅಂದ್ರನ ಹೊಡಿ ಬಂಡಿಕ್ಕೆಲ್ಲ ಬಿಚ್ಚಿ ನಾ ಏನು ಮಾಡಲಿ. ಏನೋ ನಾನು ನಮ್ಮನ್ನ ಅಷ್ಟೊಂದು ಶಾಣೆವಿಲ್ಲ. ಸ್ವಲ್ಪ ಒಂದಿಟ್ಟು ಕೈಯಾಗ ರೊಕ್ಕ ಮಾಡ್ಕೊಂಡು ಬೇರೆ ಆಗ್ಬೇಕಂತ ನಾ ಅಂತೀನಿ. ಇನ್ನು ಬರೀ ಕೈಲಿ ಬೇರೆ ಆದ್ವಿ ಅಂದ್ರೆ ಕತಿ ಹೆಂಗೆ ನಮ್ದು. ಅದನ್ನ ನಾ ಬಡ್ಕೊಳಕತ್ತೀನಿ, ನೀನು ನೋಡಿದ್ರೆ ಅರ್ಥ ಮಾಡ್ಕೊಳಲ್ಲಿ ಏನು ಹೇಳ್ಬೇಕು ನಿನಗೆ. ಮಕ್ಕಳು ಮರಿ ಅದು ಅಂದ್ರೆ ಸಾಲಿ ಪಾಲಿ ಕಲ್ಸಕ್ಕೆ ರೊಕ್ಕ ಪಕ್ಕ ಬೇಡ. ಹಂಗೆ ಉತ್ತರಕರ ಮಾತಾಡಿದ್ರೆ ನೋಡು ವಿಚಾರ ಮಾಡು. ಏನು ಸುಮ್ಮನೆ ಮಾಡ್ಕೊಂಡು ತಿನ್ಕೊಂಡು ಈಗ ನೋಡು ನಮ್ಗೆ ತಂದು ಬಂದು ಹಾಕೋದು ಚಿಂತಿಲ್ಲ. ಅಪ್ಪ ಅವ್ವ ತರ್ತಾರ. ಹೊಲ್ದಾಗ ನಮ್ಮ ಅಣ್ಣ ದುಡಿತಾನ. ಆಟೋ ಈಟೋ ಕೆಲಸ ಮಾಡ್ತೀನಿ, ನೀನು ಆಟೋ ಈಟೋ ಕೆಲಸ ಮಾಡ್ತಿ. ಇಲ್ಲೇ ಆರಾಮದಿಂದ ಅದೀವಿ ನಾವು. ಬ್ಯಾರೆ ಹೋದ್ವಿ ಅಂದ್ರೆ ಎಲ್ಲ ಒತ್ತಡ ನಮ್ಗೆ ಬೀಳ್ತತಿ. ಪ್ಯಾಟಿ ಶಂತಿ ಎಲ್ಲ ನಾವು ತರ್ಬೇಕು. ಮನೆ ಕೆಲಸ ನೀ ಮಾಡ್ಬೇಕು, ಹೊಲ್ದಾನ ಕೆಲಸ ನಾ ಮಾಡ್ಬೇಕು. ನಾಳೆ ಮಕ್ಳು ಮರಿ ಅದು ಅಂದ್ರೆ ಜಾಪನ್ನು ನಾವು ಮಾಡ್ಕೋಬೇಕು. ಹಿಂಗತಿ ಆಗುತ್ತೆ ನೋಡು. ಅದಕ್ಕೆ ಹೊಂದ್ಕೊಂಡು ಹೋಗು. ಏನು ನಾ ಮಾಡಬಾರ್ದು ತಪ್ಪು ಮಾಡೀನಿ ಅಂತೇಳಿ ನಿಮ್ಮ ಮನೆಯವ್ರು ಇಷ್ಟೆಲ್ಲ ಮಾಡ್ತಾರ ನೋಡ್ರಿ. ನಾವು ಅದನ್ನ ಮಾಡಿದ್ದಕ್ಕೆ ನಿಮ್ಮ ತಂಗಿಗೆ ಇವತ್ತಿನ ದಿನ ಚಲೋ ಮಣ್ತನ ಸಿಗಾಕತ್ತು. ಅಲ್ಲನ ನಾ ಹಂಗತಿ ಮಾಡ್ಲಿಕ್ಕಂದ್ರೆ ನಿಮ್ಮ ತಂಗಿಗೆ ಆ ಹುಡುಗ ಸಿಗ್ತಿದ್ನ. ಆತ್ ಬಾ, ನೀನ ಚಲೋ ಕೆಲಸ ಮಾಡಿ ಎದ್ದು ಬಾ. ಸುಮ್ಮನೆ ಏನು ನಿನಗೆ ನೀರಷ್ಟು ಕೆಲಸ ಮಾಡಿ ಊಟ ಕೂಡ ಅಡ್ಡಾಡ್ ಬಾ. ಹಂಗತಿ ಮಾಡ್ಬೇಡ, ಒಳಕದ ಹಾಕೊಂಡು ಕುಂದ್ರಬೇಡ. ಎದ್ದು ಬಾ ನೀನು, ನನ್ನ ಮಾತು ಕೇಳು. ಸರಿ. ನಾ ಇನ್ನೊಂದು ಹೇಳ್ತೀನಿ ನೋಡಿ. ಈಗ ಅಲ್ಲನ ನಿಮ್ಮ ಮನ್ಯಾಗ ಏನು ತರಂಗಿಲ್ಲ ಬಿಡಂಗಿಲ್ಲ. ಬರೇ ಒಣ ರೊಟ್ಟಿ ಪಲ್ಯ ತಿಂದ್ರೆ ಮನುಷ್ಯ ರಗತಾಕತ್ತೆ. ಮೊನ್ನೆ ನಮ್ಮ ಅವನ ಹತ್ರ ಹೋದಾಗ ದವಾಖಾನೆ ತೋರಿಸ್ಕೊಂಬಂದೆ. ರಗತಾನೆ ಇಲ್ಲ ಅಂತಾರ. ಮತ್ತೆ ನಮಗೂ ಗೋಡಂಬಿ ದ್ರಾಕ್ಷಿ ಅವ್ನು ತಂದು ಕೊಡ್ಬೇಕಿಲ್ಲ ನೀನು. ಆತು ಗೊತ್ತಂದು ಕೊಡ್ತೀನಂತ ಟೀಚರೇ ತೆಗೆದು ಇಟ್ಕೊಂಡು ತಿನ್ನು. ಆತನೇ ಈಗ್ರ. ಸರಿ. ಏನ್ರಿ ಏನು ನಮ್ಮ ಮನೆಗೆ ಹೆಣ್ಣು ನೋಡಕ್ಕೆ ಬರಕತ್ತಾರು ಏನು ನೀವೇ ಹೆಣ್ಣು ನೋಡಕ್ಕೆ ಹೊಂಟಿರು? ಇಷ್ಟು ತಯಾರಾಗಿಬಿಟ್ಟಿರಿ. ನನಗೆ ನನ್ನ ಮಗಳು ಬಸ್ಲಿಂಗಿದು ಭಾಳ ಚಿಂತೆ ಹೆಚ್ಚಿ ಬಿಟ್ಟಿತ್ತು. ಅಲ್ಲಲ್ಲಿ ಮಾದೇವಿ ಆಕಿ ವಾರ್ಗಿದಾರ ಎಲ್ಲರೂ ಲಗ್ನ ಹಾಕತ್ರು. ನನ್ನ ಮಗಳು ಪರಿಸ್ಥಿತಿ ಹೆಂಗೆ ಅಂತ ಭಾಳ ಅಂದ್ರೆ ಭಾಳ ಚಿಂತೆ ಹಚ್ಕೊಂಡಿದ್ದೀನಿ ನಾನು. ನೋಡು ನಮ್ಮ ಪುಣ್ಯನು ಏನು ಆಕಿ ಹನಿ ಬರೋನು ಆಕಿನಂತ ಅವನ ಇರುವಂಥ ಹುಡುಗ ಸಿಕ್ಬಿಟ್ಟ. ಅದು ಒಂಟಿ ಹೋಗ್ತಾನ. ಹೌದ್ರಿ, ಹುಡುಗನು ಭಾರಿ ಒಳ್ಳೆಯದನ. ನನಗೂ ಭಾಳ ಖುಷಿ ಆಯ್ತು. ನನಗೂ ನನ್ನ ಮಗಳ ಬಗ್ಗೆ ಭಾಳ ಚಿಂತಿತ್ತಪ್ಪ. ಆಚನೂರು ಹನುಮಪ್ಪ ಹೋದಾಗ ಬೇಡ್ಕೊಂಬಂದಿದ್ದೆ ನನ್ನ ಮಗಳಿಗೆ ಎಲ್ಲವೂ ಕಂಕಣ ಬಲ್ಲ ಕೂಡಿ ಬರಲಿ ಅಂತೆ. ಆ ಹುಡುಗನ ತಾಯಿ ಅವ್ರ ಅಕ್ಕಲ್ಲ ಅಕ್ಕ ಅನ್ನಲ್ರಿ ಅವ. ಅಕ್ಕಂದಂಗ ಅನ್ನವ. ಅವ್ರು ಒಪ್ಕೊಂಡ್ರ ಮುಗಿದು ಹೋತು. ಮತ್ತು ಮಣಿತಲ್ಲ ನೀವು ಬೇಸದಾರ ಅವರು. ಮಣಿತಾನ ಎಲ್ಲ ಚಲೋ ಐತಂತ. ಮತ್ತು ನಾನು ಆ ಬಸಪ್ಪನ ಕೇಳಿದ್ನಲ್ಲ. ಹೇಳಿದವ ಎಲ್ಲ ಚಲೋ ಐತಪ್ಪ, ಏನು ಹೊರಗಿಂದಲ್ಲ, ಚಲೋ ಆತು ಬಿಡ ಅಂತ ಅಂದ. ಆ ಬಸಪ್ಪನ ಬಾ ಅಂತ ಕರ್ಕೊಂಬ. ಮತ್ತು ಅಲ್ಲ ರೀ ಅವ್ರ ಕಡೆಯಿಂದನ ಸಂಬಂಧದು. ಅವ್ರ ಕಡೆ ಹುಡುಗನ ನೀವು ಒಂದಿಟ್ಟು ಬಾರಪ್ಪ ಮುಂದೆ ನಿಂತು ಎಲ್ಲ ನೀವ ಮಾಡ್ಬೇಕಂತೇಳಿ ಹೋಗಿ ಹೇಳ್ಬರೋವ್ರಿ. ನಾ ಬಸವ್ಗೆ ಹೇಳೀನಿ ಬಾರವ ನೀನು ಅಂತೆ. ಸರಿ ಆಯ್ತಾ. ಹಂಗೆ ಬರ್ಬೇಕಾದ್ರೆ ಒಂದಿಷ್ಟು ದಾಣಿ ಮತ್ತು ಇವನ್ ಏನು ಮೈಸೂರು ಪಾಕ್ ತರ್ತಿರೋ ಏನು ಜಿಲಿಬಿಲಿ ತರ್ತಿರೋ? ಯಾರು ತರ್ತೀನಿ ತಗೋ, ಅದ್ರಾಗ ಏನೈತಿ. ಹಂಗಾರೆ ಲಗುನ ಹೋಗಿ ತೊಂಬರ್ರಿ. ಇವು ಎರಡು ಗಂಟೆಗಳು ಎತ್ತ ಹೋಗಿ ಅವನ ಅವ್ರ ತಂಗಿ ನೋಡಕ್ಕೆ ಬರ್ತಾರ. ಇನ್ನೂ ಪತ್ತೆನೇ ಇಲ್ಲ ನೋಡಿ. ಕಬ್ಬಿನ ಬೀಜ ಊರಾಕ್ ಬಂದಾರ. ಮತ್ತು ಅವರು ಇಲ್ಲಿ ಬಂದು ಕುಂತ್ರಂದ್ರೆ ಹೆಂಗೆ? ನೀವೆಲ್ಲ ತಯಾರಿ ಮಾಡ್ಕೊರಿ, ಅವ್ರು ಬರ್ತಾರ. ಹಂಗೆ ಈಕಿ ಬಸ್ಲಿಂಗವನ್ನು ತಯಾರು ಮಾಡಿರಿ. ತಯಾರು ಮಾಡಕ್ಕೆ ರಾಣಿ ಮತ್ತು ಈಗಿನೂ ಬಂದ ಕಾವೇರಿ ಇಬ್ಬರು ತಯಾರು ಮಾಡಕತ್ತಾರಕಿನ. ಹೌದನಾ, ಚಲೋ ಆಯ್ತಾ. ಕಾವೇರಿ ಬಂದತ್ರಿ ಪಾಪ. ಅದು ತಾಯಿ ಇಲ್ಲಾರ ಮಗಳು. ಅದಕ್ಕೆ ಒಂದು ಸೀರೆ ಉಡಿಸ್ಬೇಕಂತ ಮಾಡೀನಿ. ನನಗೂ ನಿನ್ನೆ ತಲೆ ಬರಲಿಲ್ಲ. ಇವತ್ತು ನೆನಪಾತು ನನಗೆ. ಇಲ್ಲೇ ಅವ ತಾಜೆ ಸಾಬಣ್ಣ ಅಂಗಡ್ಯಾಗ ಹೋಗಿ ಒಂದು ಸೀರೆ ತೊಗೊಂಬರ್ರಿ. ಸಾಕು, ಒಂದು 500-600 ರೂಪಾಯಿ ತೊಗೊಂಬರ್ರಿ. ಸರಿ ಆಯ್ತಾ. ಅಲ್ಲ ಮತ್ತು ಕಾವೇರಿ ಗಂಡನೂ ಬಂದಾನಂತ, ಜೋಡಿ ಮ್ಯಾಗ ಅರ್ಬಿ ಮಾಡೋನ್ ತಗೋ. ಆಟ ಮಾಡ್ರಿ. ಹಂಗಾರ ಅವಂಗೂ ಬಟ್ಟೆ ತೊಗೊಂಡು ಬಂದುಬಿಡ್ರಿ. ಇಲ್ಲಿ ಮನೆಯ ಸ್ವಸ್ಥರಿಗೆ ರೊಕ್ಕ ಕೈ ಬಿಚ್ಚಾಕ ನಾಯಕಂತಾರ. ಈಗ ಆಕೆ ಪರದೇಶಿ ಕಾವೇರಿಗೆ ಬಟ್ಟೆ ತರಕ್ಕೆ ಹೊಂಟಾರ. ನೋಡಿ ಹೆಂಗೈತಿ. ಮನೆಯವ್ರಕಿನ್ನ ಇವ್ರಿಗೆ ಹೊರಗೆ ನೇರ ಮುಖ್ಯ ಆಗ್ಯಾರ. ಹಂಗೆ ಅಲ್ಲನ ಮಂದಿಗೆ ಬೇಕಾಗವ್ರು. ಮತ್ತು ಆಕೆ ಕಾವೇರಿ ಗಂಡ ದೊಡ್ಡ ಮನೆತನದವನ. ಮತ್ತು ಕಾವೇರಿನೂ ದೊಡ್ಡ ಮನೆತನ ಕೊಟ್ರ. ಅದಕ್ಕೆ ಇಷ್ಟೆಲ್ಲ ಮಾಡಕತ್ತಾರ. ಮೊನ್ನೆ ನಮ್ಮ ತಂಗಿ ಬಂದ್ಲು ಅಂದ್ರೆ ಒಂದು ಸೀರೆ ಉಡ್ಸಾಕಿಂದ ಮುಂದೆ ನೋಡಿದ್ಲ ನಮ್ಮ ಅತ್ತಿ. ಈಗ ನನ್ನ ಮಗಳು ಗೆಳತಿಗೆ ಆದ್ರೆ ಎಲ್ಲ ಮಾಡ್ತಾ. ಯಾರು ಮಾತಾಡ್ಕೊಂತ ನಿಂತ್ರ ಮತ್ತು ಒಟ್ಟು ಹಾಕಿಕತ್ ಹೇಳಕ್ಕೆ ಹೋಗ್ಬೇಡ್ರಿ. ನಮ್ಮ ಮಗಳು ನೋಡಕ್ಕೆ ಬರ್ತಾರ ಅಂತೇಳಿ. ಇಲ್ಲ ನನಗೂ ಗೊತ್ತಾಗುತ್ತಾ. ಒಗತನಕ ಕಲ್ಲೋಗ್ಯಾರ ಭಾಳ ಮಂದಿ ಅದಾರ. ಅದಕ್ಕೆ ಹೇಳಕತ್ತೀನಿ. ಆಯ್ತಾ. ಇನ್ನೇನು ಅವಲಕ್ಕಿ ಒಂದು ತೋಸಿ ಇಡ್ತೀನಿ. ಅವ್ರು ಎಷ್ಟು ಮಂದಿ ಬರ್ತಾರೆ ಏನೋ ಮುಖ ಒಂದು ದಿವಸ ಜಾಸ್ತಿನೇ ಮಾಡ್ತೀನಿ ಬಿಡು. ಉಳಿತಂದ್ರೆ ಮಗಳ ಮನೆ ಮಂಗಳವಾಗ
ಆಕಿ ಬಾಲ ಹೋಗ ಕೊಟ್ರಾತು. ಮಗ್ಳ ಮನೆ ಬಾಲ ಹೋಗ ಮಂಗಳ ಹೋಗ ಕೊಡು. ಮನ್ಯಾಗ ಅದು ಒಂದೀಟ್ ಹೆಚ್ಚಾತಂದ್ರ ಹೆಣ್ಮಕ್ಳ ಕೈ ಚೂಟ್ಗೈ ಇದನ್ನ ಚೂಟ್ಗೈ ಇರ್ಬೇಕು ಅಂತ ಹೇಳ್ತಿ. ತನ್ನ ಮಗಳದಕ್ಕಾದ್ರ ಎಷ್ಟು ಖರ್ಚು ಮಾಡಕ್ಕೆ ತಯಾರಲ್ಲ ನಮ್ಮ ಅತ್ತಿ. ಮಲವ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೆಚ್ಚು. ಹ್ಞೂ ರೀ ಅತ್ತಿ, ಮುಂಜಾನೆ ಎದ್ದು ನಾನು ಎಲ್ಲ ಕೆಲಸ ಮಾಡೀನಿ. ಆಕೆಲ್ಲದ ಮಧು ಆಕಿ 2 ದಿನದ ಹೊತ್ತಾತು. ಕದ ಹಾಕೊಂಡಾಕಿ ಕದನ ತೆಗಿಯ ಒಳ್ಳಕಿ ಜಳಕ ಮಾಡ್ತಾಳ. ಕದ ಹಾಕೊಂಡು ಗಪ್ ಚೂಪ್ ಕುಂತು ಬಿಟ್ಟಾಳ್ರಿ ಅತ್ತಿ. ಮಕ ತೋರ್ಸಕ ಮಕ ಬೇಕಲ್ಲ ಆಕಿಗೆ. ಮಾಡಿಟ್ಟಿದ್ದು ತಿನ್ನಕಟ್ಟ ಶಾಣಿಕೆದ ಅನಾಕಿ. ತಡಿ ಕರಿಕಿನ ಒಂದಿಟ. ಅಯ್ಯೋ ಅಲ್ರಿ ಅತ್ತಿ ಅಲ್ಲಲ್ಲ. ಮತ್ತು ನಾನು ಕೂಡ ಬೇದಾಡದೋಳ್ರಿ. ನೀನು ಸುಮ್ಮನೆ ಕುಂತಿದ್ದಲ್ಲ, ನನಗಿಷ್ಟೆಲ್ಲ ಅನ್ನಕತ್ತಿದ್ರು ಅತ್ತಿಯಾರು ಅಂತ ಅಂದೋಳ್ರಿ. ನೀ ಆಕೆ ನೇತ್ ಹಿಡಿಬೇಕಿತ್ತಂತನ. ನೀ ಅನ್ಬೇಕಿಲ್ಲ ದೊಡ್ಡ ಗಣಂದಾರಿ ಕೆಲಸ ಮಾಡಿವ, ನೀ ನೇತ್ ಹಿಡಿತೀನಿ ಬಾ ಅಂತೇಳಿ. ಹ್ಞೂ ರೀ ಅತ್ತಿ, ನಾನು ಅಂದಿನ್ರಿ. ತಡಿ ಏರ್ಗೈ ತೊಗೊಂಡು ಮಟ ಈ ಮನೆಗೆ ಯಾವುದು ಕೆಲಸ ಸುದ್ದ ಆಗಂಗಿಲ್ಲ. ನೀ ಹೋಗಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೆಚ್ಚು. ಹಂಗೆ ಒಂದಿಷ್ಟು ಶೇಂಗಾನ ಎಣ್ಣೆ ಕರೆದು ಇಟ್ಟಿರು. ಅವು ಮಧ್ಯಕ್ಕೆ ಎಣ್ಣೆ ಹಾಕಿ ಹಿಂಗೆ ತಾಸಿದ್ವಿ ಅಂದ್ರೆ ರುಚಿ ಆಗಂಗಿಲ್ಲ ಅವಲಕ್ಕಿ. ಅವನ್ನ ಕರೆದಿಡು ಆತಾ. ಒಂದಿಷ್ಟು ಗೋಡಂಬಿ ಪಾಡಂಬಿ ಇದು ಅದಾವನ. ಗೋಡಂಬಿ ನೀರು ಹಾಕಿಲ್ರಿ ಅತ್ತಿ. ಗೋಡಂಬಿ ಮಾಡಿ ತಂದಿದ್ದೆಲ್ಲ. ತಡಿ ಅಲ್ಲಿ ಇಟ್ಟಿನಿ ತರ್ತೀನಿ. ಏನಮ್ಮ ಮುಖ ಸಿಹಿ ಪದಾರ್ಥ ಮಾಡಿದಾಗ ಗೋಡಂಬಿ ದ್ರಾಕ್ಷಿ ಅಂತೇಳಿ ಹಾಕಿಡಾಕಂತ ತಂದಿರ್ತೀನಿ. ಒಟ್ಟು ಮುಕ್ರು ಬಿಡ್ತೀರಿ. ಅದಕ್ಕೆ ಒಟ್ಟರು ಗಬಾ 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 ತಿನ್ನೋರ ಉಪ್ಪಿಟ್ಟು ಅವಲಕ್ಕಿ ತಿಂದಂಗೆ ಅದಕ್ಕೆ ಟಿಜರಿಯಾಗಿ ಇಟ್ಟಿನ ಅವನ್ನ. ಯಾವಾಗ ಸಿಹಿ ಪದಾರ್ಥ ಮಾಡಿದಾಗ ಹಾಕಕ್ಕೆ ಬರ್ತದೆ ಅಂತೇಳಿ ತಂದು ಕೊಡ್ತೀನಿ. ಒಂದಿಷ್ಟು ಅವಲಕ್ಕಿಯಾಗ ಒಂದು 4 ಹಾಕು ಗೋಡಂಬಿ. ಹ್ಞೂ ರೀ ಅತ್ತಿ. ಮಗಳದು ಫಿಕ್ಸ್ ಆಗುತ್ತಂತೇಳಿ ಗೋಡಂಬಿ ದ್ರಾಕ್ಷಿ ಹಾಕೋಂತ ಅವಲಕ್ಕಿಯಾಗ ಯಾರು ಹಾಕಿದ್ದು ನೋಡಿರನು. ಇಂಥ ಸಡಗ್ರನ